ಜೂನ್ 30ರಿಂದ ರಾಜ್ಯದಲ್ಲಿ ಎಸ್ಐಆರ್ ಪ್ರಾರಂಭವಾಗುತ್ತೆ. ಈಗಾಗಲೇ ಜನರು ಎಸ್ಐಆರ್ನ ಬಗ್ಗೆ ಮಾಹಿತಿಗಳನ್ನು ಕೇಳ್ತಿದ್ದಾರೆ. ಯಾವ್ಯಾವ ದಾಖಲೆಗಳು ಬೇಕು, ಏನೆಲ್ಲ ಮಾಡಬೇಕು, ನಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುವ ಸಾಧ್ಯತೆ ಉಂಟಾ, ನಮ್ಮಲ್ಲಿ ಇಷ್ಟಿಷ್ಟು ದಾಖಲೆಗಳಿವೆ, ಇವು ಸಾಕಾ, ಮಾಹಿತಿ ಕೊಡಿ ಅಂತ ಕಚೇರಿಗೆ ಕರೆ ಮಾಡಿ ಅನೇಕರು ವಿಚಾರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ವಿಡಿಯೋ. ಜೂನ್ 30ರಿಂದ ಜುಲೈ 29ರವರೆಗೆ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ಈ ಒಂದು ತಿಂಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ತುಂಬುವ ಕೆಲಸ ನಡೆಯುತ್ತೆ. 2025ರ ಮತದಾರರ ಪಟ್ಟಿಯಲ್ಲಿ ಹೇಗಿದೆಯೋ ಹಾಗೆಯೇ 2002ರ ಮತಪಟ್ಟಿಯಲ್ಲೂ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ತಾಯಿಯರ ಹೆಸರು ಇದ್ರೆ ನಿಮಗೆ ಸಮಸ್ಯೆ ಇಲ್ಲ. ನಿಮ್ಮ ಹೆಸರು ಮತದಾರರ ಕರಡು ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ನೀವು ಫಾರ್ಮ್ ತುಂಬಿಕೊಟ್ರೆ ಸಾಕಾಗತ್ತೆ. ಆಗಸ್ಟ್ 5ರಂದು ಬಿಡುಗಡೆ ಆಗುವ ಮೊದಲ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕಾಣಿಸಿಕೊಳ್ಳುತ್ತದೆ. ಇದು ಒಂದು ಹಂತ. ಒಂದು ವೇಳೆ 2025 ಮತ್ತು 2002 ಈ ಎರಡೂ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೇ ಇದ್ರೆ ಅಥವಾ ನಿಮ್ಮ ತಂದೆ ತಾಯಿಯ ಹೆಸರು ಇಲ್ಲದೇ ಇದ್ರೆ ಪ್ರಕ್ರಿಯೆ ಇಷ್ಟು ಸುಲಭ ಅಲ್ಲ. ಒಂದು ವೇಳೆ ಹೆಸರು ಇದೆ ಆದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತಾದರೂ ಪ್ರಕ್ರಿಯೆ ಅಷ್ಟು ಸುಲಭ ಇಲ್ಲ. ಹೀಗೇನಾದರೂ ಇದ್ರೆ ಆಗಸ್ಟ್ 5ರಿಂದ ಇನ್ನೊಂದು ಪ್ರಕ್ರಿಯೆ ಆರಂಭವಾಗ್ತದೆ. ಅದರಲ್ಲಿ ನೀವು ಭಾಗವಹಿಸಬೇಕಾಗತ್ತೆ. ಅದೇನೆಂದ್ರೆ ನಿಮ್ಮ ಮತ್ತು ನಿಮ್ಮ ತಂದೆ ತಾಯಿಯರ ದಾಖಲೆಗಳನ್ನು ಕೊಟ್ಟು ಹೊಸದಾಗಿ ಫಾರ್ಮ್ 6 ಮತ್ತು ಡಿಕ್ಲರೇಷನ್ ಫಾರ್ಮ್ ಅನ್ನು ನೀವು ಸಲ್ಲಿಸಬೇಕಾಗತ್ತೆ. ಅದಕ್ಕಾಗಿ ಕೆಲವು ದಾಖಲೆಗಳನ್ನು ನಿಮ್ಮ ಬಳಿ ಇಟ್ಕೊಳ್ಬೇಕಾಗತ್ತೆ. ಆ ದಾಖಲೆಗಳ ಮಾಹಿತಿಯನ್ನು ಕೊಡ್ತೀವಿ ನೋಡಿ. ಒಂದು ವೇಳೆ ನಿಮ್ಮಲ್ಲಿ ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ, ವೋಟರ್ ID ಇದೆ, ರೇಷನ್ ಕಾರ್ಡ್ ಇದೆ, ಆದ್ರಿಂದ ನಾವು ಸೇಫ್ ಅಂತ ಆರಾಮವಾಗಿರಬೇಡಿ. ಈ ಯಾವುದನ್ನು ಚುನಾವಣಾ ಆಯೋಗ ದಾಖಲೆಯಾಗಿ ಪರಿಗಣಿಸೋಲ್ಲ. ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿ ಈ ದಾಖಲೆಗಳು ಮಾತ್ರ ಇದ್ರೆ ಮುಂದೆ ನಾವು ಹೇಳುವ ಸಂಗತಿಗಳು ನಿಮಗೆ ಅನ್ವಯಿಸ್ತದೆ. ನಾವು ಇನ್ನು ಮುಂದೆ ಹೇಳುವ 9 ದಾಖಲೆಗಳಲ್ಲಿ 1 ಅಥವಾ 2 ದಾಖಲೆಗಳು ನಿಮ್ಮ ಬಳಿ ಇದ್ರೆ ಮಾತ್ರ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗದಂತೆ ನೋಡಿಕೊಳ್ಬಹುದು. ಆದ್ರಿಂದ ಈ ವಿಡಿಯೋವನ್ನ ಕೇಳಿದ ತಕ್ಷಣ ನೀವು ನಿಮ್ಮ ದಾಖಲೆಗಳನ್ನು ಸಂಗ್ರಹಿಸಿಟ್ಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿ. ನೀವು ಕೇಂದ್ರ ಸರ್ಕಾರದ ನೌಕರರಾಗಿದ್ರೆ ಅಥವಾ ರಾಜ್ಯ ಸರ್ಕಾರ ನೌಕರರಾಗಿದ್ರೆ ನಿಮ್ಮಲ್ಲಿ ಎಂಪ್ಲಾಯ್ ಕಾರ್ಡ್ ಇರ್ತದೆ, ಗುರುತಿನ ಚೀಟಿ ಇರ್ತದೆ, ಅಥವಾ ನೀವು ಪೆನ್ಷನ್ ಪಡಿತಾ ಇದ್ರೆ ಅದಕ್ಕೆ ಸಂಬಂಧಿಸಿದ ಕಾರ್ಡ್ ಇರ್ತದೆ. ಇವುಗಳು ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗದಂತೆ ತಡೆಯುತ್ತೆ ಮತ್ತು ಚುನಾವಣಾ ಆಯೋಗಕ್ಕೆ ಇದನ್ನು ದಾಖಲೆಯಾಗಿ ಕೊಡಬಹುದು. ಎರಡನೇದು, 1987ಕ್ಕಿಂತ ಹಿಂದಿನ ಬ್ಯಾಂಕ್ ಅಕೌಂಟ್ ಪುಸ್ತಕ ನಿಮ್ಮಲ್ಲಿದ್ರೆ ಅದು ದಾಖಲೆ ಆಗ್ತದೆ. LIC ದಾಖಲೆ ಇದ್ರೂ ಕೂಡ ಅದು ಆಗತ್ತೆ. ಪೋಸ್ಟ್ ಆಫೀಸ್ನಲ್ಲಿ ನೀವು ಪಾಸ್ ಪುಸ್ತಕ ಮಾಡಿಟ್ಕೊಂಡಿದ್ರೆ ಅದು ಕೂಡ ದಾಖಲೆ ಆಗತ್ತೆ. ನೆನಪಿರಲಿ, ಇದು 1987ಕ್ಕಿಂತ ಮುಂಚಿನದಾಗಿರಬೇಕು. ಇನ್ನು ಮೂರನೆಯ ವಿಷಯ, ಜನನ ಪ್ರಮಾಣ ಪತ್ರ ನಿಮ್ಮಲ್ಲಿ ಇದ್ರೆ ಅದನ್ನು ಕೂಡ ಒಂದು ದಾಖಲೆಯಾಗಿ ಪರಿಗಣಿಸಲಾಗ್ತದೆ. ಇನ್ನು ನಿಮ್ಮಲ್ಲಿ ಪಾಸ್ಪೋರ್ಟ್ ಇದ್ರೆ ಅದು ಕೂಡ ದಾಖಲೆ ಆಗುತ್ತೆ. ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗದಂತೆ ಅದು ತಡೆಯುತ್ತೆ. SSLC ಅಂಕಪಟ್ಟಿಯನ್ನು ಕೂಡ ದಾಖಲೆಯಾಗಿ ಕೊಡಬಹುದು. ನಂತರ TC ಯನ್ನು ಕೂಡ ದಾಖಲೆಯಾಗಿ ಕೊಡಬಹುದು. ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಥವಾ ನಿಮ್ಮ ವಾಸಸ್ಥಳದ ಸರ್ಟಿಫಿಕೇಟ್ ಕೂಡ ಮಾನ್ಯತೆ ಹೊಂದಿದ ದಾಖಲೆ ಆಗುತ್ತೆ. ಇದನ್ನು ನೀವು ತಹಶೀಲ್ದಾರರಿಂದ ಪಡೆದುಕೊಂಡು ಈಗಲೇ ತೆಗೆದಿಟ್ಕೊಳ್ಬೇಕು. ಇನ್ನು ಕಾಡ್ ಅಂಚಿನಲ್ಲಿ ವಾಸಿಸುವ ಆದಿವಾಸಿಗಳು ಅಥವಾ ಇನ್ನಿತರ ಜನಸಮೂಹದ ಪಾಲಿಗೆ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಇರ್ತದೆ. ಅದು ಇದ್ರೆ ಅದನ್ನ ದಾಖಲೆಯಾಗಿ ಸಲ್ಲಿಸಬಹುದು ಅಥವಾ ಈಗಲೇ ಅಂತಹದೊಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳೋದು ಒಳ್ಳೆಯದು. ಇನ್ನು ಜಾತಿ ಸರ್ಟಿಫಿಕೇಟ್ ಇದೆ, ಅದು ಕೂಡ ಮಾನ್ಯತೆ ಹೊಂದಿದ ದಾಖಲೆ ಆಗುತ್ತೆ. OBC, SC, ST ಇತ್ಯಾದಿ ಸರ್ಟಿಫಿಕೇಟ್ ನಿಮ್ಮಲ್ಲಿದ್ರೆ ಅದನ್ನು ಕೂಡ ದಾಖಲೆಯಾಗಿ ಸಲ್ಲಿಕೆ ಮಾಡಬಹುದು. ನಿಮ್ಮ ಈ ದಾಖಲೆಯನ್ನ ಚುನಾವಣಾ ಆಯೋಗ ಪರಿಗಣಿಸುತ್ತದೆ. ಒಂದು ವೇಳೆ ಸರ್ಕಾರ ನಿಮಗೆ ಮನೆ, ಸೈಟ್ ಅಥವಾ ಜಮೀನನ್ನು ಕೊಡುಗೆಯಾಗಿ ನೀಡಿದ್ರೆ ಈ ಗ್ರಾಂಟ್ ಸರ್ಟಿಫಿಕೇಟ್ ಅನ್ನು ಚುನಾವಣಾ ಆಯೋಗಕ್ಕೆ ನೀವು ಸಲ್ಲಿಸಬಹುದು. ಅದನ್ನು ಕೂಡ ದಾಖಲೆಯಾಗಿ ಪರಿಗಣಿಸಲಾಗುತ್ತೆ. ಆದ್ರಿಂದ ಈಗಲೇ ದಾಖಲೆಗಳನ್ನು ಸರಿಪಡಿಸಿ ಇಟ್ಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿ. ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್, ಜನನ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ಪಡೆಯುವುದಕ್ಕೆ ಬಹಳ ಕಷ್ಟ ಇಲ್ಲ. ಇವುಗಳನ್ನು ಸುಲಭದಲ್ಲಿ ಸಂಗ್ರಹಿಸಬಹುದು. ಈ ಬಗ್ಗೆ ಉದಾಸೀನ ಮಾಡ್ಕೊಳ್ಬೇಡಿ. ಎಲ್ಲವನ್ನ ಕೊನೆ ಕ್ಷಣಕ್ಕೆ ಇಡಬೇಡಿ. ಏನಾಗುತ್ತೆ ನೋಡುವ, ಒಂದು ವೇಳೆ ಕರಡು ಪಟ್ಟಿಯಲ್ಲಿ ಇಲ್ಲದೆ ಇದ್ರೆ ಆ ಬಳಿಕ ದಾಖಲೆಗಳನ್ನು ಸರಿಪಡಿಸಿದ್ರೆ ಆಯ್ತು ಎಂಬ ಉದಾಸೀನ ಭಾವಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಈ ಮೇಲೆ ಹೇಳಿದ 9 ದಾಖಲೆಗಳಲ್ಲಿ 1 ಅಥವಾ 2 ದಾಖಲೆಗಳಿದ್ರೆ ಸಾಕಾಗತ್ತೆ. ಸಾಧ್ಯವಾದರೆ 2 ದಾಖಲೆಗಳನ್ನು ಸಂಗ್ರಹಿಸಿಟ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳದಿದ್ರೆ ನಿಮ್ಮ BLO ಅಥವಾ AC ಅವರನ್ನ ಸಂಪರ್ಕಿಸಿ, ದಾಖಲೆಗಳನ್ನು ಕೊಡಿ. ಹೀಗೆ ಮಾಡಿದಾಗ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಲ್ಲ. ಅಂತಿಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕಾಣಿಸ್ಕೊಳ್ಬಹುದು. ಮುಖ್ಯವಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಹುತೇಕ ಮತದಾರರ ಸಮಸ್ಯೆ ಆಗಿದೆ. ಇದನ್ನ ಬಾಯಿಯಿಂದ ಹೇಳಿದರೆ ಅಧಿಕಾರಿಗಳು ಸರಿಪಡಿಸಲು ಸಾಧ್ಯವಿಲ್ಲ. ದಾಖಲೆಗಳನ್ನೇ ಕೊಡಬೇಕು. ಸಂಬಂಧಿತ ದಾಖಲೆಗಳನ್ನು ಮಂಡಿಸುವ ಮೂಲಕ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗದಂತೆ ನೋಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.
ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.